ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿನಸ್ ಸಿಂಪಲ್ ಕಿಚನ್ ಕಾರ್ನರ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ ಹಲ್ವ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬ್ರೆಡ್ ಹಲ್ವನ ಹೇಗೆ ಬಂತಂತ ನೋಡಿ. ಮೊದಲಿಗೆ ಬ್ರೆಡ್ಡನ್ನು ಈ ರೀತಿಯಾಗಿ 4 ಪೀಸಸ್ ಆಗಿ ತೊಗೊಬೇಕು. ಇಲ್ಲಿ ನಾನು 1 ಪೌಂಡ್ ಬ್ರೆಡ್ನ ಫುಲ್ಲಾಗಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 4 to 5 ಸ್ಲೈಸಸ್ ತೊಗೊಂಡು ಫ್ರೈ ಮಾಡ್ಬೋದು. ಇವಾಗ ನಾನು ಇದನ್ನು ಎಣ್ಣೆನ ಕಾಯಕ್ಕೆ ಇಕ್ಕಿದೆ. ಮೊದಲೇ ಇದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಬ್ರೆಡ್ಡನ್ನು ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಬ್ರೆಡ್ನ ಫ್ರೈ ಮಾಡ್ಕೊಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಿದೆ. ಬ್ರೆಡ್ಡಿಂದು ವೈಟ್ ಕಲರ್ ಇದ್ದಿದ್ದು ಲೈಟಾಗಿ ಗೋಲ್ಡ್ ಕಲರ್ ಬರ್ತಿದೆ. ಈ ರೀತಿಯಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಎರಡೂ ಕಡೆಯೂ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಇವಾಗಿದು ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲ ಬ್ರೆಡ್ ಪೀಸಸ್ನ ನಾನು ಹೀಗೆ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಬೇಕಾದ್ರೆ ಏನು ಅಂತ ಅಂದರೆ, ನಿಮಗೆ ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದು ಎಣ್ಣೆ ಪೂರ್ತಿಯಾಗಿ ಖಾಲಿ ಆಗ್ತಾ ಬಂತು. ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಫ್ರೈ ಮಾಡೋಕ್ಕೆ. ನೆಕ್ಸ್ಟ್ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಇವಾಗ ತುಪ್ಪದಲ್ಲಿ ಇದು ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ, ಇವಾಗ ಇದು ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ನಾನು ಇದೇ ಬಾಣಲಿಲಿ ಪಾಕನ ರೆಡಿ ಮಾಡ್ಕೊತೀನಿ. ಇದೇ ಬಾಣಲಿಗೆ 1 ಕಪ್ಪಷ್ಟು ಸಕ್ಕರೆಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಬೇಕು. ಇಲ್ಲಿ ನಾನು 1 ಪೌಂಡ್ ಬ್ರೆಡ್ಗೆ ಅಳತೆ ತಗೊಂಡಿದ್ದೀನಿ. ನೋಡಿ, 1 ಕಪ್ ಸಕ್ಕರೆಗೆ ನಾನಿಲ್ಲಿ 2 ಕಪ್ಪಷ್ಟು, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗಿದು ಸಕ್ಕರೆ ಕರಗಬೇಕು ನೀರಲ್ಲಿ. ಸಕ್ಕರೆ ಕರಗಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬರಬೇಕು. ನೋಡಿ, ಇವಾಗ ನೀರು ಕುದೀತಿದೆ, ಸಕ್ಕರೆ ಎಲ್ಲ ಕ್ಲೀನಾಗಿ ಕರಗಿದೆ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಒಂದು 2 ಏಲಕ್ಕಿನ ಹಾಗೆ ಕ್ರಷ್ ಮಾಡಿ ಸುಮ್ಮನೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ಸ್ವಲ್ಪ ಕುಟ್ಟಿ ಹಾಗೆ ಹಾಕ್ಕೊಂಡೆ. ಏಲಕ್ಕಿ ಹಾಕ್ಕೊಂಡು ಒಂದು 2 ಸೆಕೆಂಡ್ ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಬ್ರೆಡ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಬ್ರೆಡ್ಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡ್ಕೊಂಡಿರೋಂಥ ಬ್ರೆಡ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗಿದು ಈ ನೀರಲ್ಲಿ ಈ ಬ್ರೆಡ್ಡೆಲ್ಲ ಅಬ್ಸರ್ವ್ ಆಗುತ್ತೆ, ಫುಲ್ಲು ಸಾಫ್ಟ್ ಆಗ್ತಾ ಬರುತ್ತೆ. ನೋಡಿ, ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಕೆಲವೊಂದು ಪೀಸಸ್ ಹಾಗೆ ಇದೆ, ದಪ್ಪ ದಪ್ಪ ಪೀಸಸ್ಸು ನಾವು ಕಟ್ ಮಾಡ್ಕೊಂಡಿರೋಂಥದ್ದು ನಿಮಗೆ ಕಾಣಿಸ್ತಿರ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇವಾಗಿದು ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಆಯ್ಲಿ ಅನಿಸುತ್ತೆ ತಿನ್ಬೇಕಾದ್ರೆ, ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬ್ರೆಡ್ಡು, ಹಾಗಾಗಿ ಸ್ವಲ್ಪ ಆಯ್ಲಿ ಅನಿಸುತ್ತೆ. ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಒಂದು 4 to 5 ಸ್ಲೈಸಸ್ ಬ್ರೆಡ್ ತೊಗೊಂಡು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಮತ್ತೆ ಚೆನ್ನಾಗಿ ಜಾಸ್ತಿ ಮಾಡ್ಕೊಬೋದು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಸ್ವೀಟ್ ಇಷ್ಟಪಡ್ತಾರೆ, ಹಾಗಾಗಿ ನಾನು ಫಸ್ಟ್ ಟ್ರೈ ಮಾಡಬೇಕಾದ್ರೆ ಜಾಸ್ತಿ ಮಾಡಿಕೊಂಡೆ. ನೋಡಿ, ಈಗ ಫುಲ್ಲು ಸಾಫ್ಟ್ ಆಗಿದೆ ಇದು ಬ್ರೆಡ್ಡು. ನೋಡಿ ಎಷ್ಟು ಸಾಫ್ಟ್ ಆಗ್ತಿದೆ ಅಂತ. ಇದಕ್ಕೆ ನಾವು ಆಮೇಲೆ ಯಾವುದೇ ನೀರಾಗಲಿ ಏನೂ ಮಿಕ್ಸ್ ಮಾಡ್ಕೊಬಾರ್ದು. ಇವಾಗಿದು ಸೈಡಲ್ಲೆಲ್ಲ ಎಣ್ಣೆನ ಬಿಟ್ಕೊಳ್ಳೋಕ್ಕೆ ಶುರು ಆಗ್ತಿದೆ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಿದೆ. ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆಯಿತು ಅಂದರೆ ಇದು ಆಲ್ಮೋಸ್ಟ್ ಬ್ರೆಡ್ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಆಯ್ಲಿ ಅನಿಸುತ್ತೆ, ಯಾಕಂದರೆ ನಾವು ಡೀಪ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.